ಮಹಾಪ್ರಭುಗಳೇ ನಮಸ್ಕಾರ. ಎಲ್ರು ಹಂಗಿದ್ದೀರಾ? ಬಿಂದಾಸ್ ಆಗಿದ್ದೀರಾ? ಸಖತ್ ಆಗಿದ್ದೀರಾ ಅಂತ ಗೊತ್ತು. ನಾನಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿದ್ದೀನಿ. ಇವತ್ತು ಬೆಂಗಳೂರು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಪಿ ಕಾರ್ಸಲ್ಲಿ ಸಿಕ್ಕಾಪಟ್ಟೆ ಜನರು ಇರ್ತಾರಪ್ಪ, ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ಜನರು ಇರ್ತಾರೆ. ಇದನ್ನು ನೋಡ್ತಿದ್ದಾಗಲೇ ನನಗೆ ನೆನಪಾಗಿದ್ದು 22ನೇ ತಾರೀಕು ಅಯೋಧ್ಯೆಯಲ್ಲಿ ಎಷ್ಟು ಜನರು ಇರ್ಬೋದು ಅಂತ. ಕೋಟಿ ಕೋಟಿ ಜನರು ಬಂದಿರ್ತಾರೆ. ನಮಗಂತೂ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಡಾಕ್ಟರ್ ಬ್ರೋ ವಿಡಿಯೋ ನೋಡಿಕೊಂಡು ಮಜಾ ಮಾಡ್ತಿದ್ದಾರೆ. ಇನ್ನೇನು ಮಾಡೋದು, ಬೇರೆ ಆಪ್ಷನ್ ಇಲ್ಲ. ಅಲ್ಲಿ ಹೋದ್ರೆ ಸಿಕ್ಕಾಪಟ್ಟೆ ಜನ, ನಮಗೆ ದರ್ಶನನೂ ಸಿಗಲ್ಲ ಅಂತ ಗೊತ್ತು. ಅದಕ್ಕೆ ಸುಮ್ಮನೆ ಇದ್ದೀನಿ, ಏನೂ ಮಾಡೋಕ್ಕಾಗಲ್ಲ ರೀ. ಸೊ ತಡ ಮಾಡೋದು ಬೇಡ, ಹೊಸ ದಿನ ಹೊಸತನ ಶುರು ಮಾಡೋಣ ಬನ್ನಿ ನಮ್ಮ ಈ ದಿನ. ಮೆಟ್ರೋದಲ್ಲಿ ನಿಂತಿದ್ರು ಮೊಬೈಲು, ನಡ್ಕೊಂಡು ಹೋಗ್ತಿದ್ರು ಮೊಬೈಲು, ಕೂತ್ಕೊಂಡಿದ್ರು ಮೊಬೈಲು, ಬಾತ್ರೂಮಲ್ಲೂ ಮೊಬೈಲು, ತಿಂಡಿ ತಿನ್ಬೇಕಾದ್ರು ಮೊಬೈಲು, ಊಟ ಮಾಡ್ಬೇಕಾದ್ರು ಮೊಬೈಲು, ಒಟ್ನಲ್ಲಿ ಮೊಬೈಲ್ ಮೊಬೈಲ್ ಮೊಬೈಲು. ಅದೇನೋ ಗೊತ್ತಿಲ್ಲ ಗುರು ಮೊಬೈಲಲ್ಲಿ ಏನಿದೆ ಅಂತ. ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ. ಇಲ್ಲಿ ನೋಡಿ, ರಣಬೀರ್ ಕಪೂರ್ ಕೈಲೂ ಮೊಬೈಲ್ ಇದೆ. ಎಲ್ಲರೂ ಫೋನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ನೀವು ಮಾತ್ರ ನಿಮ್ ಪಾಡಿಗೆ ಕೆಲಸ ಮಾಡ್ತಾ ಇದ್ದೀರಿ. ನೀವು ಫೋನ್ ಯೂಸ್ ಮಾಡಲ್ವಾ? ಮಾಡಲ್ಲ, ಚಿಕ್ಕದು ಫೋನ್ ಮಾತ್ರ ಯೂಸ್ ಮಾಡ್ತೀವಿ. ಚಿಕ್ಕ ಫೋನ್ ಇದೆ ನಿಮ್ಮ ಹತ್ರ? ತೋರಿಸಿ ಫೋನು. ಈ ಫೋನ್ ಯೂಸ್ ಮಾಡೋದ ನೀವು? ಅದಕ್ಕೆ ಜಾಸ್ತಿ ಫೋನ್ ಯೂಸ್ ಮಾಡಲ್ಲ. ನಾವೆಲ್ಲ ನೋಡಿ ಫೋನ್ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಎಲ್ರು ಮೊಬೈಲ್ ಯೂಸ್ ಮಾಡ್ತಿರೋದನ್ನ ನಾನ್ ವಿಡಿಯೋ ಮಾಡಿದ್ದೀನಲ್ಲ, ನಾನ್ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಿರೋದನ್ನ ಯಾರಾದ್ರೂ ವಿಡಿಯೋ ಮಾಡಿ ಇವನು ಮೊಬೈಲ್ ಯೂಸ್ ಮಾಡ್ತಿದ್ದಾನೆ ಅಂತ ಅನ್ಕೊಂಡ್ರೆ. ಯು ಬೇಸಿಕ್ಲಿ ಫ್ರಮ್ Meghalaya, Shillong. Meghalaya? Yeah. Nice. What do you do? Law student. Yeah, I can make out. Yeah. So, in case in future, if I get into trouble, I can contact you. No? ಅವ್ರಿಗೆ ವಿಡಿಯೋದಲ್ಲಿ ಫೀಚರ್ ಹಾಕಿ ಇಷ್ಟ ಇರಲಿಲ್ಲ. ಆಮೇಲೆ ಸಾರಿ ಅಂತ ಬೇರೆ ಕೇಳಿದ್ರು. ನಾನು ಸಾರಿ ಎಲ್ಲ ಯಾಕೆ ಕೇಳ್ತಿದ್ದೀರಾ, ನೀವು ಡ್ರಾಪ್ ಕೊಟ್ಟಿದೆ ಹೆಚ್ಚು ಅಂದೆ. ಇವಾಗ ನೋಡಿ, ಮಳೆಯಿಂದ ಬಿಸಿಲು. ಬೆಂಗಳೂರು ವೆದರೇ ಅರ್ಥ ಆಗಲ್ವಲ್ರಿ. ಬೆಂಗಳೂರು ವೆದರು ಒಂಥರ ಹುಡುಗಿರು ಮನ್ಸಿದ್ದಂಗೆ. ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಮಳೆ ಬರುತ್ತೆ, ಯಾವಾಗ ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ ಗುರು. ಮಜಾ ಇದೆ. ಈವ್ನಿಂಗು ತಂಪಾಗಿದೆ. ಈ ತಂಪಾಗಿದ್ದಾಗ ಏನಾದ್ರು ಬಿಸಿ ಬಿಸಿ ಆಗ್ತಿದ್ರೆ ಸಖತ್ ಮಜಾ ಕೊಡುತ್ತೆ. ಬಾಡಿಗೂ ಒಳ್ಳೇದು, ವೆದರ್ನು ಎಂಜಾಯ್ ಮಾಡ್ಬೋದು. ಇಡೀ ಸ್ಟ್ರೀಟಲ್ಲೇ ಎಲ್ಲರೂ ಬಿಸಿ ಬಿಸಿಯಾಗಿ ತಿಂತಾ ಇದಾರೆ. ಅದಕ್ಕೆ ನೋಡ್ಬಿಟ್ಟು ಆಸೆ ಆಯ್ತು, ಗಾಡಿ ನಿಲ್ಲಿಸ್ಬಿಟ್ಟು ನಾನು ಜೋಳ ತಗೊಂಡೆ ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ. ಏನ್ ಗೊತ್ತಾ, ಇನ್ಸ್ಟಾಗ್ರಾಮ್ ಅಲ್ಲಿ ಇವತ್ತೊಂದು ವಿಡಿಯೋ ನೋಡಿದೆ. ಕಿರಣ್ ಬಸ್ರೂರ್ ಹೇಗೆ ರವಿ ಬಸ್ರೂರ್ ಆದ್ರು ಅಂತ. ಸಿಕ್ಕಾಪಟ್ಟೆ ಇನ್ಸ್ಪೈರಿಂಗ್ ಆಗಿತ್ತು. ನನಗಿವತ್ತು ಮೋಟಿವೇಟ್ ಮಾಡಿದ್ದು ಕಿರಣ್ ಬಸ್ರೂರ್. ನಿಮಗಿವತ್ತು ಯಾರಾದರೂ ಮೋಟಿವೇಟ್ ಮಾಡಿದ್ರೆ, ಯಾರು ಮೋಟಿವೇಟ್ ಮಾಡಿದ್ರು ಅಂತ ನಂಗೆ ತಿಳಿಸಿ. ಮತ್ತೆ ನಾಳೆ ಎಕ್ಸೈಟಿಂಗ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಈ ತರಲೇ ಹೋಗಿ ಬರಲೇ. ಗುಡ್ ನೈಟ್, ಬಾಯ್, ಲವ್ ಯು ಆಲ್, ಟೇಕ್ ಕೇರ್.